ಓಂ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ವಿಚಾರದ ಬಗ್ಗೆ ಮಾತಾಡೋದಾದರೆ, ಒಂದು 12 ರಾಶಿಗಳಲ್ಲಿ ಆಯಿತಾ, ಎಲ್ಲ ರಾಶಿಗಳ ಒಂದು ತೊಂದರೆಗಳು ಮತ್ತು ಜೀವನದಲ್ಲಿ ಸಕ್ಸಸ್ ಆಗ್ತಾ ಇರಲ್ಲ. ಯಾವುದೇ ಒಂದು ತೊಂದರೆ ಮತ್ತು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಿರ್ತಾರೆ. ಅದರಲ್ಲಿ ಮೊದಲ ರಾಶಿ ಬಗ್ಗೆ ಹೇಳೋದಾದರೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಒಂದು ನೇಚರ್, ಒಂದು ಸ್ವಭಾವದ ಬಗ್ಗೆ ಹೇಳೋದಾದರೆ, ಏನಪ್ಪ ಇಷ್ಟು ವರ್ಷ ನಾನು ಕಷ್ಟಪಟ್ಟರೂ ಕೂಡ ಒಂದು ಸ್ವಲ್ಪನೂ ಕೂಡ ನಾನು ಸಕ್ಸಸ್ ಆಗ್ತಾ ಇಲ್ವಾ ಜೀವನದಲ್ಲಿ, ಬರೀ ಕಷ್ಟಗಳೇ ಜೀವನದಲ್ಲಿ ಆಗ್ತಾ ಇದೆಯಲ್ಲ, ಬರೀ ಕಷ್ಟ ಮತ್ತು ಸುಖಗಳೇ ಒಂದು ಜೀವನದಲ್ಲಿ ಇಲ್ಲದೆ ಬರೀ ಒಂದು ಕಷ್ಟಗಳೇ ಜೀವನಗಳೇ ಒಂದು ಆಗ್ತಾ ಇದೆಯಲ್ಲ, ಎಷ್ಟೇ ಶ್ರಮ ಹಾಕಿದ್ರೂ ಕೂಡ ಆ ತಕ್ಕಂತೆ ಪ್ರತಿಫಲಗಳು ಸಿಗ್ತಾ ಇಲ್ಲ ಜೀವನದಲ್ಲಿ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಆ ಕೆಲಸಗಳು ಫ್ಲಾಪ್ ಆಗ್ತಾ ಇದೆ. ಮತ್ತು ಯಾವುದೇ ಐಡಿಯಾ ಇಟ್ಕೊಂಡು ಯಾವ್ದಾದ್ರು ಬಿಸ್ನೆಸ್ ಮಾಡಿದ್ರೂ ಕೂಡ ಅಲ್ಲಿ ಲಾಸ್ ಆಗ್ತಾ ಇದೆ. ಏನಕ್ಕೆ ಈ ಒಂದು ರಾಶಿನ ಹುಟ್ಟಿದಿನೋ ಅಂದ್ಬಿಟ್ಟು ಕೆಲವೊಂದು ಮನಸ್ತಾಪಗಳು ಈ ಒಂದು ಮೇಷರಾಶಿಯವರಿಗೆ ಕಾಡ್ತಾ ಇರುತ್ತೆ. ಸೊ ಈ ಒಂದು ಮೇಷರಾಶಿಯವರಿಗೆ ಸಕ್ಸಸ್ ಒಂದು ಸೀಕ್ರೆಟ್ ಅಂತ ಹೇಳೋದು ಅಂದರೆ, ಈ ಒಂದು ತಂತ್ರಗಳನ್ನು ಮಾಡಿದ್ರೆ, ಈ ಒಂದು ಪರಿಹಾರಗಳನ್ನ ಮಾಡಿದ್ರೆ ಒಂದು ಜೀವನದಲ್ಲಿ ಏಳಿಗೆ ಆಗ್ತೀರ ಅಂದ್ಬಿಟ್ಟು ಈ ಒಂದು ವಿಶೇಷವಾದ ಒಂದು ವಿಚಾರ ಆಗಿರುತ್ತೆ ಇವತ್ತು. ಸೊ ಅದರಿಂದ ಮುಂಚೆ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆದಷ್ಟು ಆಯಿತಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲು ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸೊ ಈ ಒಂದು ಮೇಷರಾಶಿಯವರ ಬಗ್ಗೆ ಹೇಳೋದಾದರೆ, ಒಂದು ಸದಾಕಾಲ ಒಂದು ಕೋಪದ ಸ್ವಭಾವ ಆಗಿರುತ್ತೆ. ಅವ್ರ ನೇಚರೇ ತುಂಬ ಕೋಪ ಆಗಿರುತ್ತೆ. ಆದರೂ ಕೂಡ ಅವರು ಸ್ಟ್ರೈಟ್ ಫಾರ್ವರ್ಡ್ ಒಂದು ವ್ಯಕ್ತಿತ್ವ ಅವ್ರದ್ದು. ಏನೇ ಒಂದು ಕೆಲಸ ಮಾಡಿದ್ರು ಕೂಡ, ಯಾರೇ ಬಗ್ಗೆ ಹೇಳಿದ್ರು ಕೂಡ ಒಂದು ನೇರವಾಗಿ ಹೇಳಿಬಿಟ್ಟು ನಿಷ್ಠುರ ಆಗ್ತಾ ಇರ್ತಾರೆ. ಆದರೂ ಕೂಡ ಅವರ ಮನಸ್ಸು ತುಂಬ ಮೃದುವಾದ ಸ್ವಭಾವದಾಗಿ ಒಂದು ಮನಸ್ಸಾಗಿರುತ್ತೆ ಅವ್ರದ್ದು. ಬಟ್ ಆದರೂ ಕೂಡ ಅವ್ರು ಹೇಳುವಂಥ ಮಾತುಗಳು ಒಂದು ನೇರವಾಗಿ ಇರುತ್ತೆ ಹೊರತು ಅದು ಕರೆಕ್ಟಾಗಿ ಇರುತ್ತೆ. ಬಟ್ ಕೇಳುವವರಿಗೆ ಏನಪ್ಪ ಈ ವ್ಯಕ್ತಿ ಒಂದು ಸ್ಟ್ರೈಟಾಗಿ ಮಾತಾಡ್ತಾಯಿನಲ್ಲ, ಒಂದು ಕೆಟ್ಟದನ್ನು ಹೇಳ್ತಾ ಇದ್ದೀನಲ್ಲ, ಒಂದು ಪ್ರಾಬ್ಲಮಾಗಿ ಹೇಳ್ತಾ ಇಲ್ಲ ಅಂದ್ಬಿಟ್ಟು ಆ ಥರ ಅಂದ್ಕೊಂಡ್ಬಿಡ್ತಾರೆ. ಬಟ್ ಅವ್ರ ಮನಸ್ಸಿನಿಂದ ತುಂಬ ಹಾರ್ಡ್ಲಿ ತುಂಬ ಒಂದು ಮೃದು ಸ್ವಭಾವವಾಗಿರ್ತಾರೆ. ಒಂದು ಒಳ್ಳೆಯ ಮನಸ್ಸಾಗಿರುತ್ತೆ ಅವ್ರದ್ದು. ಸೊ ಬಟ್ ಏನಕ್ಕೆ ಅಂತ ಹೇಳೋದು ತುಂಬ ರೂಢ್ ಆಗಿರ್ತಾರೆ. ಮೇಷರಾಶಿಯ ಸ್ವಭಾವ ಕಂಪ್ಲೀಟಾಗಿ ರೂಢ್ ಆಗಿರ್ತಾರೆ. ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಒಂದು ಮೇಷರಾಶಿಯ ಒಂದು ರಾಷ್ಟ್ರಾಧಿಪತಿಯಾಗಿ ಮಂಗಳ ಗ್ರಹ ಅಥವಾ ಕುಜ ಅಥವಾ ಮಂಗಳ ಒಂದು ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ಇವರ ಸ್ವಭಾವ ಆ ಥರ ಆಗಿರುತ್ತೆ. ರೂಢ್ ಆಗಿರುತ್ತೆ, ಒಂದು ನೇರವಾಗಿರುತ್ತೆ, ಒಂದು ಸ್ಪಷ್ಟವಾಗಿರುತ್ತೆ. ಮತ್ತು ಧೈರ್ಯ ಜಾಸ್ತಿ ಮೇಷರಾಶಿಯವರಿಗೆ. ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಒಂದು ಧೈರ್ಯದಿಂದ ಮಾಡ್ತಾ ಇರ್ತಾರೆ. ಸೊ ಇದೇ ಅವರಿಗೆ ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡುವಂಥ ಕಾರಣ ಆಗಿರುತ್ತೆ. ಸೊ ಈ ಒಂದು ತೊಂದರೆಗಳನ್ನ ನಿವಾರಣೆ ಮಾಡೋದಕ್ಕೆ ಏನು ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಕೆಲವೊಂದು ರಾಶಿಯವರಿಗೆ, ಕೆಲವೊಂದು ಜಾತಕದವ್ರಿಗೆ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ, ರಾಜಯೋಗ ಇದ್ದರೂ ಕೂಡ ಆ ಒಂದು ಫಲನ ಅನುಭವಿಸೋದಕ್ಕಾಗ್ತಾ ಇರಲ್ಲ. ಯಾವುದೋ ಒಂದು ತೊಂದರೆಗಳನ್ನ ಅನುಭವಿಸ್ತಿರ್ತಾರೆ. ಇನ್ನೊಬ್ಬರು ಜಾತಿಯವ್ರಿಗೆ, ಇನ್ನೊಂದು ನಕ್ಷತ್ರಗಳವ್ರಿಗೆ, ಇನ್ನೊಂದು ರಾಶಿಯವರಿಗೆ ಯಾವುದೇ ಯೋಗ ಇಲ್ಲದ್ರೂ ಕೂಡ ತುಂಬ ಚೆನ್ನಾಗಿ ಬೆಳೀತಿರ್ತಾರೆ. ಸೊ ಅಂಥವ್ರಿಗೆ ಏನು ಕಾರಣ ಅಂತ ಹೇಳಿದ್ರೆ, ಅವರ ಒಂದು ಜಾತಕಗಳ ಅನುಸಾರವಾಗಿ ನಾನು ಏನು ಮಾಡಿದರೆ ಒಳ್ಳೆಯದಾಗುತ್ತೆ, ಯಾವ ಒಂದು ದಾರಿಲಿ ಹೋದರೆ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡು ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಮೇಷರಾಶಿಯವರಿಗೆ ಈ ಒಂದು ಸಿಂಪಲ್ ತಂತ್ರವನ್ನು ಮನೆಯಲ್ಲೇ ಮಾಡಬೇಕಾಗುತ್ತೆ. ಸೊ ಅದೇನು ತಂತ್ರ ಅಂತ ಹೇಳಿದರೆ, ಇದನ್ನು ಯಾರು ಮಾಡಬೇಕು ಅಂತ ಹೇಳಿದ್ರೆ, ಯಾರಿಗೆ ಅತಿಯಾಗಿ ಗಂಡ ಹೆಂಡತಿಯಲ್ಲಿ ಕಲಹಗಳು ಜಾಸ್ತಿ ಆಗ್ತಾ ಇರುತ್ತೋ, ಮತ್ತು ಯಾವುದೇ ಒಂದು ಉದ್ಯೋಗ ತೊಗೊಂಡ್ರೂ ಕೂಡ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಏಳಿಗೆ ಯಾರಿಗೆ ಆಗ್ತಾ ಇರಲ್ಲ, ಮತ್ತು ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ತೊಂದರೆಗಳಾಗಿ ಅಲ್ಲಿ ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ, ಒಂದು ಏಳಿಗೆ ಆಗ್ತಾ ಇರಲ್ವೋ ಅಂಥವ್ರು ಈ ಒಂದು ತೊಂದರೆಗಳು ಮಾಡಬೇಕಾಗುತ್ತೆ. ಮತ್ತು ವಿದೇಶಿ ಪ್ರಯಾಣ, ಮತ್ತು ಎಷ್ಟೋ ಒಂದು ವೀಸಾಗಳು ಸಿಗದೆ, ಏನೂ ಸಿಗದೆ ಬೇರೆ ಒಂದು ದೇಶಕ್ಕೆ ಹೋಗಿ ಓದಬೇಕು ಅಥವಾ ಒಂದು ಉದ್ಯೋಗ ಮಾಡಬೇಕು ಅನ್ನೋರಿಗೆ ಈ ಒಂದು ತಂತ್ರಗಳನ್ನು ಮಾಡಿ. ಮತ್ತು ಸಾಕಷ್ಟು ಬಿಸ್ನೆಸ್ಸಲ್ಲಿ ಲಾಸ್ಗಳಾಗ್ತಾ ಇರುತ್ತೆ, ತುಂಬ ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ. ಇಂಥವ್ರಿಗೆ ಒಂದು ತಂತ್ರಗಳನ್ನ ಮಾಡಬೇಕಾಗುತ್ತೆ. ಮತ್ತು ಋಣಬಾಧೆ, ಸಾಲಗಳು ಜಾಸ್ತಿ ಆಗ್ತಾ ಇರುತ್ತೆ, ಆರ್ಥಿಕ ರೂಪದಲ್ಲಿ ಖರ್ಚು ವೆಚ್ಚಗಳು ತುಂಬ ಆಗ್ತಾ ಇರುತ್ತೆ. ಎಷ್ಟೇ ಒಂದು ಕಷ್ಟಪಟ್ಟು ದುಡಿದ್ರೂ ಕೂಡ ಸೇವಿಂಗ್ಸ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ಸೊ ಇಂಥವ್ರು ಏನು ಮಾಡಬೇಕಾಗುತ್ತೆ, ಈ ಒಂದು ಸಣ್ಣವಾದ ತಂತ್ರಗಳನ್ನು ಮಾಡಬೇಕಾಗುತ್ತೆ. ಏನಪ್ಪ ಈ ಒಂದು ತಂತ್ರ, ಒಂದು ಸಿಂಪಲ್ ಆದ ತಂತ್ರ ಅಂತ ಹೇಳಿದ್ರೆ, ಮಂಗಳನ ಗ್ರಹದ ಒಂದು ಬಣ್ಣ ಏನಾಗಿರುತ್ತೆ, ಕೆಂಪು ಬಣ್ಣ ಆಗಿರುತ್ತೆ. ಸೊ ಈ ಕೆಂಪು ಬಣ್ಣದಿಂದ ಏನು ಮಾಡಬೇಕಂತ ಹೇಳಿದ್ರೆ, ಚಿಕ್ಕದಾದ ಕೆಂಪು ವಸ್ತ್ರವನ್ನು ತೊಗೋಬೇಕಾಗುತ್ತೆ. ಕೆಂಪು ವಸ್ತ್ರ ಅಂದರೆ ಕರ್ಚೀಪ್ ರೀತಿಯಲ್ಲಿ ವಸ್ತ್ರಗಳನ್ನು ತಗೊಂಡು, ಆ ವಸ್ತ್ರಕ್ಕೆ ಕೆಂಪು ಹೂವು, ಗುಲಾಬಿ ಅಥವಾ ದಾಸವಾಳ ಹೂವು, ಮತ್ತು ಬಿಲ್ವ ಪತ್ರೆಯ ಎಲೆ ಅಥವಾ ಕಾಂಡ,
ಮತ್ತು ಒಂದು ಕೆಂಪು ಚಂದನ, ಇದಕ್ಕೆ ಒಂದು ಸರಿಯಾಗಿ 1 kg ತೊಗರಿ ಬೇಳೆಯನ್ನು ಎಲ್ಲವನ್ನು ತಗೊಂಡು ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನು ಗಂಟು ಕಟ್ಟಬೇಕಾಗುತ್ತೆ. ಗಂಟು ಕಟ್ಬಿಟ್ಟು ಮಂಗಳವಾರ, ಪ್ರತಿ ಮಂಗಳವಾರ 5 ಮಂಗಳವಾರ ಕೈಯಲ್ಲಿ ಈ ಒಂದು ಗಂಟನ್ನು ಇಟ್ಕೊಂಡು, ಅದು ಸಮಯ ಒಂದು ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ, ಗೋಧೂಳಿ ಮುಹೂರ್ತದಲ್ಲಿ ಸಾಯಂಕಾಲ ಪ್ರತಿ ಮಂಗಳವಾರ 5 ಮಂಗಳವಾರ ಒಂದು ಮಂಗಳನ ಒಂದು ಶ್ಲೋಕವನ್ನು 108 ಬಾರಿ ಜಪ ಮಾಡೋದ್ರಿಂದ ನಿಮ್ಮ ಒಂದು ಕಷ್ಟಗಳೇನಿರುತ್ತೆ ಕಂಪ್ಲೀಟಾಗಿ ಕ್ಲಿಯರ್ ಆಗ್ತಾ ಇರುತ್ತೆ. ಸೊ ಮೇಯ್ನಾಗಿ ಯಥೇಚ್ಛವಾಗಿ ಯಾರು ಈ ಒಂದು ಕೆಲಸ ಮಾಡಬೇಕಂತೇಳಿ ಸ್ಟಾರ್ಟಿಂಗಲ್ಲಿ ಹೇಳಿದಂಗೆ ಗಂಡ ಹೆಂಡತಿಲಿ ಯಾರು ಕಲಹಗಳಾಗ್ತಾ ಇರುತ್ತೆ, ಅಥವಾ ಸಂತಾನದಲ್ಲಿ ಯಾರು ಪ್ರಾಪ್ತಿ ಆಗ್ತಾ ಇರಲ್ಲ, ಮತ್ತು ಒಂದು ಕುಜನ ಒಂದು ದೃಷ್ಟಿಯಿಂದ ಕೆಲವೊಂದು ತೊಂದರೆಗಳಾಗ್ತಾ ಇರುತ್ತೆ, ಅಂಥವ್ರಿಗೆ ಒಂದು ಕೆಲಸ ಮಾಡೋದು ತುಂಬ ಒಳ್ಳೆಯದು. ಇದರಿಂದ ಈ ಒಂದು ನೆಕ್ಸ್ಟ್ ಈ ಗಂಟನ್ನು ಏನು ಮಾಡಬೇಕಂತ ಹೇಳಿದ್ರೆ, ಒಂದು ಮನೆಯಲ್ಲಿ, ನಿಮ್ಮ ದೇವರ ಮನೆಯಲ್ಲಿ 5 ಮಂಗಳವಾರಗಳ ಕಾಲ ಇದನ್ನು ಒಂದು ಪ್ರಾರ್ಥನೆ ಮಾಡಿ ಇಟ್ಟು 5 ಮಂಗಳವಾರ ನಂತರ ಹರಿಯೋ ನೀರಿಗೆ ಇದನ್ನು ಬಿಟ್ಟರೆ ಆಯಿತಾ, ನಿಮ್ಮ ಏನಿರುತ್ತೆಯೋ ಕಷ್ಟ ಕಾರ್ಪಣ್ಯಗಳು ಖಂಡಿತವಾಗಿ ನಿಮಗೆ ಎಲ್ಲ ಏನಿರುತ್ತೆ ಎಲ್ಲ ರೂಪದಲ್ಲಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಯಥೇಚ್ಛವಾಗಿ ವಿದ್ಯಾರ್ಥಿಗಳಿಗೆ ಇರ್ಬೋದು, ಉದ್ಯೋಗದಲ್ಲಿ ಏಳಿಗೆ ಇರ್ಬೋದು, ಫೈನಾನ್ಷಿಯಲಿ ಅಭಿವೃದ್ಧಿ ಆಗ್ಬೋದು, ಎಲ್ಲ ರೀತಿಯಲ್ಲಿ ಇವರು ಅಭಿವೃದ್ಧಿಯನ್ನು ಕಾಡ್ತಾ ಇರ್ತಾರೆ. ಈ ಸಿಂಪಲ್ ಆದ ಮನೆಯ ತಂತ್ರವನ್ನು, ಮನೆಯಲ್ಲೇ ಮಾಡೋ ಸಿಂಪಲ್ ಆದ ತಂತ್ರಗಳನ್ನು ಮಂಗಳವಾರ ಮಾಡೋದ್ರಿಂದ ಮೇಷರಾಶಿಯವರು ಸಾಕಷ್ಟು ಏಳಿಗೆಯನ್ನು ಕಾಡ್ತಿರ್ತಾರೆ. ಇದರ ಪರಿಣಾಮವಾಗಿ ಸಾಕಷ್ಟು ಅಭಿವೃದ್ಧಿಯನ್ನು ಇವರು ಕಾಣ್ತಾ ಇರ್ತಾರೆ. ಈ ಮಾಡಿದ 5 ವಾರ ಒಳಗಡೆ 5 ವಾರ ಕಳೆದ ನಂತರ ಸಾಕಷ್ಟು ನೀವು ಏನು ಕೆಲಸಗಳು ಮಾಡ್ತೀರೋ ಆ ಕೆಲಸಕ್ಕೆ ತಕ್ಕಂತೆ ನಿಮಗೆ ಪ್ರತಿಫಲಗಳು ಸಿಗ್ತಾ ಇರುತ್ತೆ. ಉದ್ಯೋಗದಲ್ಲಿ ಏಳಿಗೆ ಆಗುತ್ತೆ, ಹಣಕಾಸಿನಲ್ಲಿ ವಿಚಾರದಲ್ಲಿ ಏಳಿಗೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಯಾರು ಬೇರೆ ದೇಶಕ್ಕೆ ಹೋಗಿ ಏಳಿಗೆ ಆಗಬೇಕು ಅಂದ್ಕೊಂಡಿರ್ತಾರೆ ಅವರು ಕೂಡ ಖಂಡಿತ ಒಳ್ಳೆಯದಾಗುತ್ತೆ. ಇದು ಇವತ್ತು ಮೇಷರಾಶಿಯ ಸಕ್ಸಸ್ ಸೀಕ್ರೆಟ್ ಆಗಿರುತ್ತೆ. ಮತ್ತು ಇದು ಅವರ ಮನೆಯಲ್ಲಿ ಮಾಡುವ ಪರಿಹಾರ ತಂತ್ರಗಳಾಗಿರುತ್ತೆ. ಇದು ಇನ್ನೂ ಮುಂತಾದ ವಿಚಾರಗಳಾಗಿರ್ಬೋದು, ನಿಮ್ಮ ಯಾವುದೇ ತೊಂದರೆಗಳಿರ್ಬೋದು, ಯಾವುದೇ ಕಷ್ಟ ಕಾರ್ಪಣ್ಯಗಳಿಗೆ ನಿಮ್ಮ ಈ ನಂಬರ್ಗೆ ನಮಗೆ ಕಾಲ್ ಮಾಡಿ. ಇವತ್ತಿನ ವಿಚಾರವಾಗಿತ್ತು. ಹರಿ ಓಂ.